ರಾಜಕಾರಣದ ಲಾಭಕ್ಕೋಸ್ಕರ ಈ ಕಡೆ ಒಂದು 2-3 ಜನ ಕೆಟ್ಟೋರು ಇರ್ತಾರೆ, ಆ ಕಡೆಯಿಂದ 2-3 ಜನ ಕೆಟ್ಟೋರು ಇರ್ತಾರೆ. ಆ ಕಿಡಿಗೇಡಿಗಳು ಮಾಡುವಂಥದ್ದನ್ನು ಮಾಡ್ತಾರೋ ಮಾಡಿಸ್ತಾರೋ, ರಾಜಕೀಯ ಲಾಭಕ್ಕೋಸ್ಕರ ಹಿಂದೆ ಇದ್ದವರು ಅದನ್ನು ಮಾಡಿಸ್ತಾರೆ. ಅಲ್ಲಿ ನಡೆಯೋದೇ ಬೇರೆ, ಟಿ ವಿಯಲ್ಲಿ ಬರೋದೇ ಬೇರೆ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯವರೇ ಇದ್ದಾರೆ. ನಮ್ಮ ದೇಶದಷ್ಟು ಶ್ರೇಷ್ಠ ದೇಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. 6,000 ಜಾತಿಗಳಿಂದ ಕೂಡಿರ್ತಕ್ಕಂತಹ ನಮ್ಮ 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಇವತ್ತು ಇಷ್ಟೊಂದು ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದೆ. ಆದರೆ ಕೆಲವರು ರಾಜಕೀಯ ಲಾಭಕ್ಕೋಸ್ಕರ ಈ ಜಗಳ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಏನೋ ಒಂದು ಆಗಿರುತ್ತದೆ. ಆದರೆ 2-3 ಜನ ಕಿಡಿಗೇಡಿಗಳು ಆ ಕಡೆಯಿಂದ ಮಾಡಿರ್ತಕ್ಕಂಥವ್ರಿಗೆ ನಾವು ಹಿಂದೂಗಳಿಗೆ ಯಾಕೆ ದ್ವೇಷಿಸಬೇಕು? ಈ ಕಡೆ ಮಾಡಿರ್ತಕ್ಕಂಥ ಕೆಲವು ಕಿಡಿಗಳಿಗೋಸ್ಕರ ನಾವು ಎಲ್ಲ ಮುಸಲ್ಮಾನರಿಗೆ ಯಾಕೆ ನಾವು ಕಳಂಕ ತರಬೇಕು? ಯಾರು ತಪ್ಪು ಮಾಡಿದ್ದಾರೆ, ಅವನು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಅವನು ಯಾವನೇ ಇರಲಿ, ತಪ್ಪು ಮಾಡಿರ್ತಕ್ಕಂಥವನು ವ್ಯಕ್ತಿಗತವಾಗಿ ಹಿಡ್ಕೊಂಡು ಅವನಿಗೆ ಒಂದು ತಪ್ಪು ಮಾಡಿದ ಕಾನೂನಾತ್ಮಕ ಶಿಕ್ಷೆ ಕೊಡಬೇಕು. ಏನೋ ಒಬ್ಬ ಹಿಂದೂ ತಪ್ಪು ಮಾಡಿದಾಗ ಅದನ್ನು ಹಿಂದೂ ಅಂತ ಹೇಳೋದು, ಒಬ್ಬ ಮುಸಲ್ಮಾನ ತಪ್ಪು ಮಾಡಿದ ಅಂಥೇಳಿ ಈಗ ಅವರೆಲ್ಲರಿಗೂ ಕೂಡ ಮುಸಲ್ಮಾನ ಸಮಾಜಕ್ಕೆ ಬೈಯೋದು, ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಈಗ ರಾವಣನನ್ನು ಕೊಂದ, ಈ ರಾವಣನ ಜಾತಿ ಯಾವುದು? ಹಾಗಂತೇಳಿ ಎಲ್ಲರೂ ಕೂಡ ಹಾಗೆ ಅಂತ ಹೇಳ್ಕೊಳಕ್ಕಾಗುತ್ತಾ? ರಾವಣ ತಪ್ಪು ಮಾಡ್ಯಾರಂದರೆ ರಾವಣನ ಮಾತ್ರ ನಾವು ಹೇಳಬೇಕು. ಗೋಡ್ಸೆಯವರು ಗಾಂಧೀಜಿಯನ್ನು ಕೊಂದರು. ಈ ಗೋಡ್ಸೆಯವ್ರನ್ನ ಕೊಂದಿರತಕ್ಕಂಥ ಗೋಡ್ಸೆಯವರ ಜಾತಿ ಯಾವುದು? ಹಾಗಂತ ಆ ಜಾತಿನ ಟಾರ್ಗೆಟ್ ಮಾಡೋಕ್ಕಾಗುತ್ತಾ? ಹಾಗಾಗಿ ವ್ಯಕ್ತಿ ತಪ್ಪು ಮಾಡಿದ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಬೇಕೇ ವಿನಃ ಯಾವುದೇ ಜಾತಿ ಧರ್ಮವನ್ನು ಟಾರ್ಗೆಟ್ ಮಾಡಬಾರ್ದು. ಆಮೇಲೆ ಬಿಜಾಪುರ ಶಾಸಕರು ಹೇಳ್ತಾರೆ, ಅವರು ಕಾವಿಯನ್ನು ಬೀಚ್ ನೋಡ್ರಿ ಅಂತ ಹೇಳ್ತಾರೆ. ಇದು ಅತ್ಯಂತ ಕೆಟ್ಟ ಪದ. ಬಸವಣ್ಣವರು ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು 4 ಇದ್ವಲ್ವ? ರಾಮಾಯಣ, ಮಹಾಭಾರತ, ಆಗಮ, ಕರ್ಮಕಾಂಡ, ಪುರಾಣ, ಹಿಂದಿನ ಕಾಲದಲ್ಲಿ ಭಗವದ್ಗೀತೆ ತಗೊಳ್ಳಿ, ಇವೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4